ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ. ಮಕ್ಕಳ ಬೇಡಿಕೆಗೆ ಗಮನ ಕೊಡುತ್ತೀರಿ. ಇಂತಹ ಸಮಯದಲ್ಲಿ ಶ್ರಮ ಮತ್ತು ಅತ್ಯಂತ ಕಠಿಣವಾದ ಸಮಯ ಇರುತ್ತದೆ. ಸುದೀರ್ಘ ಕಾಲದಿಂದ ಮುಂದೂಡುತ್ತಿದ್ದ ಕೆಲಸಗಳು ಪೂರ್ಣವಾಗುತ್ತವೆ. ವೃಷಭ ರಾಶಿ. ಇಂದು ನೀವು ಸಾಧ್ಯವಿರುವಷ್ಟು ಸೃಜನಶೀಲ ಮತ್ತು ಸ್ಪರ್ಧಾತ್ಮಕವಾಗಿರುತ್ತೀರಿ. ಕೆಲಸದ ಶೈಲಿ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಲ್ಲಿ ವಿಸ್ಮಯ ಮತ್ತು ಅಚ್ಚರಿಗೊಳಿಸುತ್ತದೆ. ಮಿಥುನ ರಾಶಿ. ನೀವು ನಿಮ್ಮ ಹೃದಯಕ್ಕೆ ಬಹಳ ಹತ್ತಿರವಾದವರೊಂದಿಗೆ ಭಾವನಾತ್ಮಕ ಬಂಧ ರೂಪಿಸಿಕೊಳ್ಳುತ್ತೀರಿ. ಬಹಳಷ್ಟು ಸಮಯ ನೀವು ಅತ್ಯಂತ ಉತ್ಸಾಹದ ಮನಸ್ಥಿತಿಯಲ್ಲಿ ಇರುತ್ತೀರಿ. ಕರ್ಕಾಟಕ ರಾಶಿ. ನಿಮಗೆ ಒಂದು ಪುರಸ್ಕೃತ ಯುದ್ಧ ದಿನ ಕಾಯ್ದಿದೆ. ತಾರೆಗಳಲ್ಲಿ ಹೆಚ್ಚಿನ ನಷ್ಟಗಳೇನು ಬರೆದಿಲ್ಲ, ಆದರೆ ಕೊಂಚ ಗೊಂದಲದ ಭಾವನೆ ಹೊಂದಬಹುದು. ಕೆಲವು ಕಾಲ ಏಕಾಂಗಿಯಾಗಿ ಕಾಲ ಕಳೆಯಲು ಬಯಸುತ್ತೀರಿ. ಸಿಂಹರಾಶಿ. ನಿಮ್ಮ ಅಲ್ಲಾಡದ ನಿರ್ಧಾರಗಳು ನಿಮಗೆ ಬಯಸಿದ ಫಲಿತಾಂಶಗಳನ್ನು ತಂದುಕೊಡಲು ನೆರವಾಗಬಹುದು. ನೀವು ಜಗಜ್ಜಟ್ಟಿಯಂತೆ ಸದೃಢವಾಗಿರುತ್ತೀರಿ. ಕಚೇರಿಯಲ್ಲಿ ನೀವು ಕೊಂಚ ಗುರಿ ಆಧಾರಿತವಾಗಿರುತ್ತೀರಿ. ಮುಂದಿನ ರಾಶಿ ಕನ್ಯಾ. ಕುಟುಂಬದ ನೈಜ ಮೌಲ್ಯವನ್ನ ಕಂಡುಕೊಳ್ಳುತ್ತೀರಿ. ಸಂಧಾನ ಕೌಶಲ್ಯಗಳು ಇತ್ಯರ್ಥವಾಗದ ವಿವಾದಗಳನ್ನ ಇತ್ಯರ್ಥಪಡಿಸಲು ನೆರವಾಗಬಹುದು. ನಿಮ್ಮ ವಾಸ್ತವಿಕತೆಯ ರೀತಿಯಿಂದ ನಿಮಗೆ ಜೀವನ ಕುರಿತು ಹೆಚ್ಚು ಕಲಿಯಲು ಮತ್ತು ವಿರೋಧವಿದ್ದಾಗ ಮಾತ್ರ ನೈಜ ಪ್ರಗತಿ ಸಾಧ್ಯ ಎಂದು ನಿಮ್ಮನ್ನು ನಂಬಲು ಸಾಧ್ಯವಾಗುತ್ತದೆ. ತುಲಾ ರಾಶಿ. ನಿಮ್ಮ ದಿನ ಕುಟುಂಬದ ವಿನೋದದ ಸಮಯದೊಂದಿಗೆ ತುಂಬಿರುತ್ತದೆ. ಮನಸ್ಥಿತಿಯು ನಿಮ್ಮ ಕುಟುಂಬವನ್ನ ಹೊರಗಡೆ ಸುತ್ತಾಡಲು ಕರೆದೊಯ್ಯುವುದು ಅಥವಾ ಪಾರ್ಟಿ ಸಂತೋಷಕೂಟ ಆಯೋಜಿಸುವಂತಿದೆ. ವೃಶ್ಚಿಕ ರಾಶಿ. ಸಾಕಷ್ಟು ಸಂಕಷ್ಟ ಅನುಭವಿಸುತ್ತೀರಿ. ನಿಮ್ಮ ಭಾವನೆಗಳನ್ನು ಹೊರಹಾಕಲು ಸೂಕ್ತವಾದ ದಿನ. ಒತ್ತಡದಿಂದ ಸೋತು ಹೋದ ಭಾವನೆ ಅನುಭವಿಸುತ್ತೀರಿ. ಆದ್ದರಿಂದ ಕುಟುಂಬ ಮತ್ತು ಮಿತ್ರರೊಂದಿಗೆ ಕೊಂಚ ಸಮಯ ಕಳೆಯುವುದು ಸೂಕ್ತ. ಧನುರಾಶಿ. ಕಠಿಣ ಕೆಲಸಗಾರರು ಮತ್ತು ಬಹುಕಾರ್ಯಗಳನ್ನು ಮಾಡುವುದು ಇಂದು ನಿಮಗೆ ಬಲವಾದ ಅಂಶವಾಗಿರುತ್ತದೆ. ಕೆಲವು ಸವಾಲುಗಳನ್ನು ಎದುರಿಸಬಹುದು, ಆದರೆ ದೃಢತೆಯನ್ನು ನಂಬಿರಿ. ಸಹಜ ಪ್ರವೃತ್ತಿಗೆ ಹಿಂದಿರುಗಿರಿ. ಮಕರ ರಾಶಿ. ಸದೃಢವಾಗಿರುತ್ತೀರಿ, ಆದರಪೂರ್ವಕವಾಗಿರುತ್ತೀರಿ. ಯಾವುದೇ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಕಾಡುವುದಿಲ್ಲ. ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸಲು ಕಷ್ಟ ಅನಿಸಿದ್ರೂ ಅಸಾಧ್ಯವಾದ ಕೆಲಸವಲ್ಲ. ಸಕಾಲದಲ್ಲಿ ಕೆಲಸಗಳು ಪೂರ್ಣಗೊಳಿಸಿ ಬಾಸ್ನ ಸಮಾಧಾನಕ್ಕೆ ಕಾರಣ ಆಗುತ್ತೀರಿ. ಕುಂಭರಾಶಿ. ನೀವು ನಿಮ್ಮ ಕುಟುಂಬ ಮತ್ತು ಮಿತ್ರರನ್ನ ಅತ್ಯಂತ ಸಂತೋಷದಲ್ಲಿರಿಸುತ್ತೀರಿ. ಎಲ್ಲಾ ಬಗೆಯ ಸಂಕಟಗಳಿಗೆ ಸಿಲುಕಿಕೊಳ್ಳುತ್ತೀರಿ, ಆದರೆ ಮುಖದಲ್ಲಿ ನಗು ಮೂಡಿಸುತ್ತೀರಿ. ಕುಟುಂಬದ ಮೇಲೆ ನೀವು ಸುರಿಸುವ ಪ್ರೀತಿ ನಿಮಗೆ ಒಂದಲ್ಲ ಹಲವು ವಿಧಾನದಲ್ಲಿ ಹಿಂದಿರುಗುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮುಂಚೂಣಿಯಲ್ಲಿರಲು ನೀವು ಸೃಜನಶೀಲ ಮತ್ತು ನಿಮ್ಮನ್ನು ಮರು ಅನ್ವೇಷಿಸಿಕೊಳ್ಳಲು ಹೊಸ ದಾರಿಗಳನ್ನು ಹುಡುಕ್ತೀರಿ. ನಿಮ್ಮ ಬಯಕೆಯ ವೃತ್ತಿಯಾದರೆ ನಿಮ್ಮ ಪ್ರತಿಯೊಬ್ಬರನ್ನ ಮೀರಿ ಬೆಳೆಯಲು ಪ್ರಯತ್ನ ಮಾಡುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.